ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಪೆಟ್ರೋಲ್ ಡೀಸೆಲ್ ಅಬಕಾರಿ ಸುಂಕ ₹2 ಹೆಚ್ಚಳ ಆಗಿದೆ. ಅಬಕಾರಿ ಸುಂಕ ಹೆಚ್ಚಾದರೂ ಕೂಡ ಜನರಿಗೆ ಇಲ್ಲ ಬೆಲೆ ಏರಿಕೆ ಭಾರ. ತೈಲ ಮಾರಾಟ ಕಂಪನಿಗಳಿಗೆ ₹2 ಹೆಚ್ಚುವರಿ ಹೊರೆ ಇರುತ್ತೆ. ಪೆಟ್ರೋಲ್ ಬಂಕ್ಗಳು ಜನರ ಮೇಲೆ ಹೊರೆ ಹೇರುವಂತಿಲ್ಲ. ಲೀಟರ್ ಪೆಟ್ರೋಲ್ ಡೀಸೆಲ್ಗೆ ₹2 ತೆರಿಗೆಯನ್ನ ಕೇಂದ್ರ ಹೆಚ್ಚಿಸಿದೆ. ತೆರಿಗೆ ಏರಿಸಿದ್ರು ಜನರ ಮೇಲೆ ಭಾರ ಹಾಕದ ಕೇಂದ್ರ ಸರ್ಕಾರ. ಪೆಟ್ರೋಲ್ ಡೀಸೆಲ್ ದುಬಾರಿ ಶಾಕ್ನಿಂದ ಗ್ರಾಹಕರು ಸದ್ಯಕ್ಕೆ ಸೇಫ್. ಇತ್ತೀಚೆಗೆ ಡೀಸೆಲ್ ಮೇಲೆ ₹2 ತೆರಿಗೆಯನ್ನ ಕರ್ನಾಟಕ ಹೆಚ್ಚಿಸಿತ್ತು. ಡೀಸೆಲ್ ಬೆಲೆ ಏರಿಕೆಯಿಂದ ವಾಹನ ಸವಾರರು ಕಂಗಾಲಾಗಿದ್ದರು. ಆದರೆ ಈಗ ಕೇಂದ್ರ ತೆರಿಗೆ ಹೆಚ್ಚಳ ಮಾಡಿದೆ. ಆದರೆ ಅದರ ಪ್ರಭಾವ ಗ್ರಾಹಕರ ಮೇಲೆ ಇರಲ್ಲ. ಆದರೆ ಕಂಪನಿಗಳಿಗೆ ₹2 ಹೆಚ್ಚುವರಿ ಹೊರೆ ಬೀಳುತ್ತೆ. ಗ್ರಾಹಕರಿಗೆ ಬೆಲೆ ಏರಿಕೆ ಆಗೋದಿಲ್ಲ, ಆದರೆ ಕಂಪನಿಗಳಿಗೆ ತೆರಿಗೆನ ಕೇಂದ್ರ ಸರ್ಕಾರ ಹೆಚ್ಚು ಮಾಡಿದೆ. ಇನ್ನೆಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಕೇಂದ್ರದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ, ಆದರೆ ಇದರ ನೇರ ಪ್ರಭಾವ ಗ್ರಾಹಕರ ಮೇಲೆ ಇರೋದಿಲ್ಲ ಅನ್ನೋದು ಸಮಾಧಾನ. ಭಾವನಾ, ಒಂದು 10-15 ನಿಮಿಷದ ಹಿಂದೆ ಕರ್ನಾಟಕ ಜನರಿಗಂತೂ ಇದೊಂದು ಡಬಲ್ ಶಾಕ್ ಅನ್ನುವಂಥ ರೀತಿಯಲ್ಲಿತ್ತು. ಯಾಕಂದರೆ ಮೊನ್ನೆಯಷ್ಟೇ ಡೀಸೆಲ್ ದರ ₹2 ಏರಿಕೆ ಮಾಡಿತ್ತು ಕರ್ನಾಟಕ ಸರ್ಕಾರ. ಇವತ್ತು ಕೇಂದ್ರ ಸರ್ಕಾರ ಪುನಃ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ₹2 ಏರಿಕೆ ಮಾಡ್ತಾ ಇದೆ ಅನ್ನುವಂಥ ಒಂದು ಸುದ್ದಿಯನ್ನು ನಾವು ಕೂಡ ಬಿತ್ತರಿಸಿದ್ವಿ, ಎಲ್ಲರೂ ಕೂಡ ಬಿತ್ತರಿಸಿದ್ರು. ಆದರೆ ಆ ಸುದ್ದಿಯ ಬಿತ್ತರಗೊಂಡ ಬಳಿಕವೇ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟನೆಯನ್ನು ನೀಡಿರುವಂಥದ್ದು ಬಹಳ ಮುಖ್ಯ. ಇದು ರಿಟೇಲ್ ದರಗಳಲ್ಲಿ, ಅಂದರೆ ನಾವು ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕಿಸಿದಾಗ, ಡೀಸೆಲ್ ಹಾಕಿಸಿದಾಗ ಇವತ್ತು ಯಾವ ರೀತಿಯ ದರ ಇದೆಯೋ ಅದು ಮುಂದುವರಿಯುತ್ತೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರೋದು. ಆದರೆ ₹2 ಏನನ್ನ ಏರಿಕೆ ಮಾಡ್ತಾ ಇದ್ವಿ, ಅಬಕಾರಿ ಸುಂಕದ ಮಾದರಿಯಲ್ಲಿ ಏರಿಕೆ ಆಗ್ತಾ ಇರುವಂತಹ ತೆರಿಗೆ ಅದು ಆಯಿಲ್ ಕಂಪನಿಗಳೇ ಭರಿಸುತ್ತವೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಈ ಒಂದು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಫೈನಾನ್ಸ್ ಅಂದರೆ ಹಣಕಾಸು ವ್ಯವಹಾರಗಳ ಸಚಿವಾಲಯದಿಂದ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ₹2 ಹೆಚ್ಚಳ ಅನ್ನುವಂಥ ಅಷ್ಟೇ ಮಾರ್ಗಸೂಚಿ ಅಥವಾ ಅದರ ಒಂದು ಟೈಟಲ್ ಇರುವಂತಹ ಒಂದು ಮಾಹಿತಿ ಇರುವಂತಹ ಒಂದು ಪ್ರಕಟಣೆ ಹೊರಬಿತ್ತು. ಹಾಗಾಗಿ ಎಲ್ಲರೂ ಕೂಡ ₹2 ಏರಿಕೆ ಇದು ಜನರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಎಲ್ಲವನ್ನೂ ಕೂಡ ಭಾವಿಸಲಾಗಿತ್ತು. ಆದರೆ ಪೆಟ್ರೋಲಿಯಂ ಕಂಪನಿಗಳ ಉತ್ಪನ್ನಗಳ ಇಲಾಖೆ ಅಥವಾ ಸಚಿವಾಲಯ ಈಗಷ್ಟೇ ಒಂದು ಸ್ಪಷ್ಟನೆಯನ್ನು ನೀಡಿರುವಂಥದ್ದು. ಇದು ಜನರ ಮೇಲೆ ಹೊರೆ ಆಗುವುದಿಲ್ಲ. ಇದು ಕೇವಲ ಆಯಿಲ್ ಕಂಪನೀಸ್ ಯಾರು ನಮಗೆ ಪೆಟ್ರೋಲ್ ಡೀಸೆಲ್ ಅನ್ನು ಕೊಡ್ತಾರೆ ಅವರಿಗೆ ₹2 ತೆರಿಗೆ ಬೀಳುತ್ತೆ. ಆದರೆ ಆ ₹2 ತೆರಿಗೆಯನ್ನ ಜನರ ಮೇಲೆ ವರ್ಗಾವಣೆ ಮಾಡುವಂತಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದೆ. ಮತ್ತೆ ಏನು ₹2 ತುಂಬ್ತಾರಲ್ಲ, ಆ ₹2 ಕೂಡ ಕಂಪನಿಗಳು ಕೂಡ ಇವತ್ತಿನ ಮಧ್ಯರಾತ್ರಿಯಿಂದಲೇ, ಅಂದರೆ ಇವತ್ತು ಮಧ್ಯರಾತ್ರಿಯಿಂದ ಏನು ಸೇಲ್ ಆಗುತ್ತೆ ಅದರ ಮೇಲೆ ₹2 ಹಣವನ್ನು ತೆರಿಗೆಯನ್ನ, ಅಬಕಾರಿ ತೆರಿಗೆಯನ್ನ, ಸುಂಕವನ್ನ ಕೇಂದ್ರ ಸರ್ಕಾರಕ್ಕೆ ಆಯಿಲ್ ಕಂಪನಿಗಳು ಪಾವತಿ ಮಾಡಬೇಕು, ಅದು ಜನರು ಪಾವತಿ ಮಾಡುವಂತಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಭಾವನಾ, ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಅಬಕಾರಿ ಸುಂಕ ಹೆಚ್ಚಳ ಮಾಡಿದೆ ಕೇಂದ್ರ, ಆದರೆ ಇದರ ನೇರ ಪರಿಣಾಮ ಗ್ರಾಹಕರ ಮೇಲೆ ಬೀಳೋದಿಲ್ಲ. ಕಂಪನಿಗಳಿಗೆ ಹೆಚ್ಚಿನ ಹೊರೆ ಆಗುತ್ತೆ, ಆದರೆ ಗ್ರಾಹಕರಿಗೆ ಇದರಿಂದ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.